ಎಸ್ ವೀಕ್ಷಕರು, ಈಗಷ್ಟೇ ನಮ್ಮ ಕರೆಸ್ಪಾಂಡೆಂಟ್ ಕೃಷ್ಣ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ರು. ಅದರ ಬೆನ್ನಲ್ಲೀಗ ಈಗ ಮತ್ತೊಂದು ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಬಿಎಂಟಿಸಿ ಸಂಚಾರ ಇಲ್ಲ. ಈವರೆಗೂ 18 ವೋಲ್ವೋ 28 ಸಾಮಾನ್ಯ ಬಸ್ಗಳಿಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ಆಧರಿಸಿ ಬಸ್ ಸಂಚಾರವನ್ನು ಆರಂಭಿಸೋದಕ್ಕೆ ಬಿಎಂಟಿಸಿ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಸಹಜ ಸ್ಥಿತಿಗೆ ಬರುವವರೆಗೂ ಬಸ್ ಸಂಚಾರ ಆರಂಭ ಮಾಡಲ್ಲ ಅಂತ TV5ಗೆ ಬಿಎಂಟಿಸಿ ಎಂಡಿ ಆಗಿರ್ತಕ್ಕಂಥ ಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಯಥಾಸ್ಥಿತಿಯಾಗಿ ಮುಂದುವರಿಯುತ್ತೆ. ನಾವು ಗಮನಿಸ್ತಾ ಇದ್ವಿ ಆಗ್ಲೇ ಬಿಎಂಟಿಸಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಒಂದು ಬಸ್ ಬಂದ್ರೆ ಆ ಬಸ್ಸಿಗೆ ಸಾಕಷ್ಟು ಪ್ರಯಾಣಿಕರು ಹತ್ಕೊಳ್ಳುವಂಥದ್ದು, ತುಂಬಾ ರಶ್ ಇದೆ. ಮತ್ತೊಂದು ಅಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಈಗಾಗಲೇ ಸಮಯ 11 ಗಂಟೆ ಆಗ್ತಾ ಇದೆ. ಆದ್ರೂ ಸಹ ಅವರಿಗೆ ಕಚೇರಿಗೆ ಯಾವ ರೀತಿ ಹೋಗಬೇಕು ಅಥವಾ ಶಾಲಾ ಅಥವಾ ಕಾಲೇಜು ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ಯಾವ ರೀತಿಯಾಗಿ ತಮ್ಮ ಸ್ಥಳಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಆದ್ರೆ ಕಿಡಿಗೇಡಿಗಳ ಅಟ್ಟಹಾಸದಿಂದ ಪ್ರಯಾಣಿಕರು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ಗಳು ಯಾವ ರೀತಿಯಾಗಿ ರಶ್ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ನಿಲ್ಲೋದಿಕ್ಕೂ ಸಹ ಬಸ್ಗಳಲ್ಲಿ ಜಾಗ ಇಲ್ಲ. ಯಾಕಂದ್ರೆ ಒಂದು ಬಸ್ ಅಥವಾ 2 ಬಸ್ ಬರ್ತಾ ಇದೆ. ಆ ಬಸ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೋಗಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಅದೀಗ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಿಡಿಗೇಡಿಗಳು ಬಸ್ಸಿಗೆ ಕಲ್ಲು ತೂರಾಟ ನಡೆಸಿರ್ತಕ್ಕಂತಹ ದೃಶ್ಯಗಳನ್ನು ಸಹ ಗಮನಿಸ್ತಾ ಇದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಈವರೆಗೂ 35ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ಅಂತ ಒಂದು ವರದಿ ಸದ್ಯ ಸಿಗ್ತಾ ಇದೆ. ಎಸ್, ಭಾರತ್ ಬಂದ್ನಿಂದ ಬೆಂಗಳೂರಿನಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ನಗರದ ಸರ್ಕಾರಿ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಶಾಲೆಗಳಿಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲೇ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರ್ತಕ್ಕಂಥ ಆರೋಪ ಸಹ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತಹ ಆರೋಪ ಪ್ರತಿ ಬಾರಿ ಬಂದ್ ನಡೆದಂತ ಸಂದರ್ಭದಲ್ಲಿ ಕೇಳಿ ಬರುತ್ತೆ. ಯಾಕಂದ್ರೆ ಸಂಚಾರ ವ್ಯವಸ್ಥೆ ಇರೋದಿಲ್ಲ, ಬಿಎಂಟಿಸಿ ಅಥವಾ KSRTC ವ್ಯವಸ್ಥೆ ಇರೋದಿಲ್ಲ, ಟ್ಯಾಕ್ಸಿಗಳು ಸಹ ಸರಿಯಾಗಿ ಚಾಲನೆ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಆಟೋ ಚಾಲಕರು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾರೆ ಅನ್ನೋಂಥ ಒಂದು ಆರೋಪ ಇರ್ತಕ್ಕಂಥದ್ದು. ಒಂದಷ್ಟು ಜನ ಪಾಪ ತುಂಬಾ ಫ್ರೀಯಾಗೂ ಸಹ ಡ್ರಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದಷ್ಟು ಜನ ಇದನ್ನೇ ಉಪಯೋಗಿಸ್ಕೊಂಡು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿರ್ತಕ್ಕಂಥದ್ದು ಆರೋಪ ಸಹ ಸದ್ಯ ಕೇಳಿ ಬರ್ತಾ ಇದೆ. ಇಲ್ಲಿ ನೇರವಾದಂತಹ ಪರಿಣಾಮ ಬಿದ್ದಿರ್ತಕ್ಕಂಥದ್ದು ಅಥವಾ ತಟ್ಟಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಲಿ ಅನ್ನುವಂಥದ್ದು. ಆದ್ರೆ ಈ ಬಿಸಿ ತಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ. ಎಸ್ ವೀಕ್ಷಕರೇ, ಸದ್ಯ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ಇದೀಗ ನೇರ ಸಂಪರ್ಕದಲ್ಲಿ ಅಲ್ಲಿಂದಲೇ ಜಾಯ್ನ್ ಆಗ್ತಾ ಇದ್ದಾರೆ. ವೀಣಾ, ಸದ್ಯ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ? ಬಸ್ಗಳ ಓಡಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು, ವಿದ್ಯಾರ್ಥಿಗಳು? ವೀಣಾ. ಎಸ್ ಶಿವಶಂಕರ್, ಏನು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಮಿಕ ಸಂಘಟನೆಗಳು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಸೊ ಇವತ್ತು 2ನೇ ದಿನಕ್ಕೆ ಭಾರತ್ ಬಂದ್ ಕಾಲಿಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ನಿನ್ನೆ ಮಿಶ್ರ ಪ್ರತಿಕ್ರಿಯೆ ಜೊತೆಗೆ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ಬೆಳಗ್ಗೆಯಿಂದಲೇ ಬಂದ್ನ ಎಫೆಕ್ಟ್ ಗೊತ್ತಾಗ್ತಾ ಇರುವಂತದ್ದು. ಏನು ಬೆಳಗ್ಗೆ ಏನು ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂತದ್ದು. ಅಂದ್ರೆ ಏನು ಎಲ್ಲಾ ಬಸ್ಗಳನ್ನು ಈಗೇನು ಡಿಪೋ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ಗಳನ್ನ ಡಿಪೋಕ್ಕೆ ಕೂಡ ಸ್ಥಳಾಂತರಿಸಿರುವಂತದ್ದು. ಈ ಹಿನ್ನೆಲೆ ಏನಂತ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಸಂಪೂರ್ಣವಾಗಿ ಬಿಕೋ ಅಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ಜನಜಂಗುಳಿಯಿಂದ ಕೂಡಿರ್ತಿತ್ತು. ಜೊತೆಗೆ ಬಸ್ಗಳ ಏನು ಇದು ಸಂಚಾರ ಕೂಡ ಯಾವಾಗ್ಲೂ ಜಾಸ್ತಿ ಇರ್ತಾ ಇತ್ತು. ಆದ್ರೆ ಇವತ್ತು ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಇನ್ನೊಂದ್ ಕಡೆ ಇದು ಸ್ಟೂಡೆಂಟ್ಸ್ ಗಳಿಗೂ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ದಿನದ ಬಂದ್ಗೆ ಕರೆ ಕೊಡಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಂತ ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳ ರಜೆ ವಿಚಾರವಾಗಿ
ವಿಚಾರವಾಗಿ ಆಯಾ ಜಿಲ್ಲೆಗಳ ಡಿಸಿಗೆ ಬಿಟ್ಟಿತ್ತು. ಸೊ ಹಾಗಾಗಿ ಏನು ಬೆಂಗಳೂರಿನ ಡಿಸಿ ಆದಂತಹ ವಿಜಯ್ ಶಂಕರ್ ಅವರು ನಿನ್ನೆ ಮಾತ್ರ ಏನು ಸ್ಕೂಲ್ಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಎಂದಿನಂತೆ ಸರ್ಕಾರಿ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 8 ಗಂಟೆಗೆ ಸರ್ಕಾರಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನು ಬಿಎಂಟಿಸಿ ಬಸ್ಗಳಿರೋದ್ರಿಂದ ಏನು ವಿದ್ಯಾರ್ಥಿಗಳು ಶಾಲೆಗೆ ಅಥವಾ ಕಾಲೇಜುಗಳಿಗೆ ಆಗಮಿಸಿದ್ರು. ಆದ್ರೆ ಈಗ ವಾಪಸ್ ಹೋಗೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ಬೆಳಗ್ಗೆ ಕೂಡ ಅವರು ಸ್ಕೂಲ್ಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ರಶ್ ಇತ್ತಂತೆ. ಆದ್ರೆ ಈಗ ವಾಪಸ್ ಹೋಗೋದಕ್ಕೆ ಬಸ್ ಇಲ್ಲದೆ ಇರೋದ್ರಿಂದ ಆಟೋ ಕೇಳಿದ್ರು ಕೂಡ ಏನು ದುಪ್ಪಟ್ಟು ಹಣವನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಇನ್ನು ಖಾಸಗಿ ಶಾಲೆಗಳನ್ನು ತಗೊಂಡ್ರೆ ಅವರು ಖಾಸಗಿ ಶಾಲೆಯವರು ಅಂದ್ರೆ ಆಡಳಿತ ಮಂಡಳಿಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿನ ಸಿಚುವೇಶನ್ ಕಂಪೇರ್ ಮಾಡಿ ಅಲ್ಲಿ ತುಂಬಾ ಸಿಚುವೇಶನ್ ಕ್ರಿಟಿಕಲ್ ಆದಂತಹ ಸಂದರ್ಭದಲ್ಲಿ ಅವರು ರಜೆಯನ್ನ ಘೋಷಣೆ ಮಾಡಬಹುದು ಅಂತ ಹೇಳಿದ್ರು. ಹಾಗಾಗಿ ಏನು ಸಾಕಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಈಗಾಗಲೇ ರಜೆಯನ್ನ ಘೋಷಿಸಿ, ಆದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಶಿವಶಂಕರ್, ಓಕೆ ವೀಣಾ, ಎಷ್ಟೊತ್ತುವರೆಗೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಬಹುದು ಅನ್ನುವಂಥದ್ದು ಬಿಎಂಟಿಸಿ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ. ಜೊತೆಗೆ ಒಂದಷ್ಟು ಆಟೋ ಚಾಲಕರು ಇದನ್ನೇ ಒಂದು ರೀತಿಯಾಗಿ ಹಣ ವಸೂಲಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ವೀಣಾ? ಎಸ್ ಶಿವಶಂಕರ್, ನಿನ್ನೆ ಕೂಡ ನೋಡಿದ್ವಿ. ಅಂದ್ರೆ ಸಾಕಷ್ಟು ಬಿಎಂಟಿಸಿ ಬಸ್ಗಳ ಸಂಚಾರ ವ್ಯವಸ್ಥೆ ಇತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಒಂದು ಸಂಚಾರ ವ್ಯವಸ್ಥೆ ಅಂದಾಗ ಬಿಎಂಟಿಸಿ ಬರುತ್ತೆ. ಆದ್ರೆ ಬೆಂಗಳೂರಲ್ಲಿ ನಿನ್ನೆ ಏನು ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲೆಸೆತ ಆಗಿದ್ರು ಕೂಡ ಏನು ಸಂಚಾರ ಮಾಡ್ತಾ ಇತ್ತು. ಆದ್ರೆ ಡಿಸಿ ತಮ್ಮಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಏನಂತ ಅಂದ್ರೆ ಕಲ್ಲು ತೂರಾಟ ಏನಾದ್ರೂ ಹೆಚ್ಚಳ ಆದ್ರೆ ನಾವು ಬಿಎಂಟಿಸಿ ಬಸ್ ಅನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಎಲ್ಲೋ ಒಂದ್ ಕಡೆ ಕಾರ್ಮಿಕ ಸಂಘಟನೆಗಳ ಇವತ್ತೇನು ಬೆಳಗ್ಗೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಸೊ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ಪುಷ್ಟಿ ನೀಡಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಒಂದೆರಡು ಕಡೆ ಕಲ್ಲು ತೂರಾಟ ಆಗಿತ್ತು, ಆದ್ರೂ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ವು. ಆದ್ರೆ ಇವತ್ತು ಬೆಳಗ್ಗೆನೆ ಸುಮಾರು 25ಕ್ಕೂ ಹೆಚ್ಚು ಕಡೆ ಕಲ್ಲು ತೂರಾಟ ಆಗುತ್ತೆ. ಸೊ ಸಾಕಷ್ಟು ಹಾನಿ ಕೂಡ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಡಿಪೋ ಮ್ಯಾನೇಜರ್ಗಳು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು. ಎಲ್ಲ ಒಂದ್ ಕಡೆ ಸಚಿವರ ಹೇಳಿಕೆಯೇ ಕಾರ್ಮಿಕ ಸಂಘಟನೆಗಳ ಅಂದ್ರೆ ಏನು ಅಥವಾ ಈ ತರ ಒಂದು ಪ್ರಚೋದನೆಯನ್ನ ನೀಡೋದಕ್ಕೆ ಕಾರಣವಾಯ್ತಾ ಅನ್ನುವಂತಹ ಮಾಹಿತಿ ಅಂದ್ರೆ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಹೇಳೋದಾದ್ರೆ ಈಗಾಗಲೇ ಸಂಪೂರ್ಣವಾಗಿ ಬಿಎಂಟಿಸಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಎಲ್ಲೋ ಒಂದ್ ಕಡೆ ವಿರಳವಾಗಿ ಅಂದ್ರೆ ಬೆಳಗ್ಗೆ ಡಿಪೋಯಿಂದ ಹೊರಗೆ ಬಂದಿರುವಂತಹ ಬಸ್ಗಳು ಓಡಾಡ್ತಾ ಇರುವಂತದ್ದು. ಈ ಹಿನ್ನೆಲೆ ಮೆಜೆಸ್ಟಿಕ್ ನಲ್ಲೂ ಕೂಡ ಸಾಕಷ್ಟು ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೂರದ ಊರಿಗೆ ಹೋಗ್ಬೇಕು ಅಂತ ಅಥವಾ ಬೆಳಗ್ಗೆ ಆಫೀಸ್ಗೆ ಅಥವಾ ಶಾಲಾ ಕಾಲೇಜುಗಳಿಗೆ ಅಂತ ಬಂದವರು ಈಗ ಪರದಾಟವನ್ನ ಮಾಡ್ತಾ ಇರುವಂತದ್ದು. ಶಿವಶಂಕರ್, ಓಕೆ ವೀಣಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.